ಮತ್ತೆ ದೀಪಾವಳಿ ದಾರಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅಮಾವಾಸ್ಯೆ ದಿನ ಯಾವ ರೀತಿಯಾಗಿ ನಾವು ಹಬ್ಬವನ್ನು ಆಚರಿಸ್ತೀವಿ, ಅದರ ಜೊತೆಗೆ ಬಲಿಪಾಡ್ಯಮಿಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಜಿ, ಈಗಾಗಲೇ ನೀವು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ರಿ. ಇನ್ನು ಅಮಾವಾಸ್ಯೆ ದಿನ ಲಕ್ಷ್ಮಿಯ ಬರುವಿಕೆ ಹೇಗೆ, ಅದರ ಜೊತೆಗೆ ಬಲಿಪಾಡ್ಯಮಿಯ ಮಹತ್ವ ಏನು? ಆಶ್ವೇಜ ಬಹುಳ ಅಮಾವಾಸ್ಯೆಯ ದಿವಸ ಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಳು ಅಂತ ಐತಿಹ್ಯ. ನಮ್ಮ ಪುರಾಣ ಕಥಾನಕಗಳ ಪ್ರಕಾರ ಆಕೆ ಲಕ್ಷ್ಮಿ ಆ ದಿವಸ ಹುಟ್ಟಿದ ದಿನ ಆದದ್ರಿಂದ ನಮಗೆ ಸಂಭ್ರಮ. ನರಕ ಚತುರ್ದಶಿಯ ದಿವಸ ನರಕಾಸುರ ವಧೆಯ ದಿವಸದಿಂದಾಗಿ ಸಂಭ್ರಮ. ಅಮಾವಾಸ್ಯ ದಿವಸ ಲಕ್ಷ್ಮಿ ಹುಟ್ಟಿದಳು ಅನ್ನುವ ಕಾಲಕ್ಕೆ ಸಂಭ್ರಮ. ಮತ್ತು ಬಲಿಯನ್ನು ವಾಮನ ತ್ರಿವಿಕ್ರಮನಾಗಿ ಬಲಿಯದಾದಂತಹ ದೌಷ್ಟ್ಯವನ್ನು ಮೆರೆಸಿ ಕನಿಷ್ಠಗೊಳಿಸಿ ಆತನನ್ನು ಪಾತಾಳಕ್ಕೆ ತಳ್ಳುವುದರ ಮುಖಾಂತರ ಭೂಸುಭಿಕ್ಷೆಗೆ ಕಾರಣನಾದ ಅನ್ನುವ ಕಾರಣಕ್ಕೋಸ್ಕರ ಆ ದಿವಸ ಬಹಳ ಸಂಭ್ರಮ. ಲಕ್ಷ್ಮಿ ಆ ದಿವಸ ಹುಟ್ಟಿದ್ದಾಳೆ. ಲಕ್ಷ್ಮಿ ಅನ್ನೋದು ಎಲ್ಲರಿಗೂ ಬಹಳ ಪ್ರಿಯಳಾದಂತಹ ದೇವರು. ಯಾಕೆಂದರೆ ನಮ್ಮ ಲೋಕದಲ್ಲಿ ಐಶ್ವರ್ಯವನ್ನು ಅಧಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವೀರಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧನಲಕ್ಷ್ಮಿ ಎಂಬ ಅಷ್ಟ ಅಭಿಧಾನಗಳೊಂದಿಗೆ ಲಕ್ಷ್ಮಿಯನ್ನು ನಮ್ಮ ಜೀವನದ ಅತ್ಯಂತ ಪ್ರಮುಖ ದೇವರಾಗಿ ನಾವೆಲ್ಲ ಆರಾಧಿಸುತ್ತೇವೆ. ಅಂತಹ ಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿ ವಿಷ್ಣುವನ್ನು ವರಿಸಿದ ದೇವಿಯಾಗಿರುವಂಥ ಆಕೆ ಹುಟ್ಟಿದ ಆ ಸಂಭ್ರಮದ ದಿನವಾದ್ದರಿಂದ ಮನೆಯನ್ನು ಆ ದಿನ ಮುಂಜಾನೆ ಸಗಣಿಯಿಂದ ಸಾರಿಸಬೇಕು. ಯಾಕೆ ಸಗಣಿಯಿಂದ ಸಾರಿಸಬೇಕು? ಗೋಮಾತೆಯ ದೇಹದಲ್ಲಿ 33 ಕೋಟಿ ದೇವತೆಗಳು ನಾವು ವಾಸವಾಗಿದ್ದರಂತೆ. ದೇವತೆಗಳೆಲ್ಲ ಗೋಮಾತೆ ಅತ್ಯಂತ ಪವಿತ್ರದಾಯಕಳಾದ್ದರಿಂದ ಆಕೆಯ ದೇಹದಲ್ಲಿ ನೀವೆಲ್ಲ ನೆಲೆಸಿರಿ ಅಂತ ವಿಷ್ಣು ಅವರಿಗೆ ಆಣತಿಯನ್ನು ಕೊಟ್ಟ ಪ್ರಕಾರ ಎಲ್ಲ ದೇವತೆಗಳು ಅದರಲ್ಲಿ ಸ್ಥಾಪಿತರಾದ ನಂತರ ಲಕ್ಷ್ಮಿ ಗಜಗಮನೆಯಾಗಿ ನಿಧಾನವಾಗಿ ಬಂದಲಂತೆ. ನನಗೆಲ್ಲಿ ಸ್ಥಾನ ಅಂತ ಆಕೆ ಅಹಂಕಾರದಿಂದ ಕೇಳಿದವಾಗ ನನ್ನ ಸಗಣಿಯಲ್ಲಿ ನಿನಗೆ ಸ್ಥಾನ ಅಂತ ಗೋಮಾತೆ ಹೇಳಿದ್ಲಂತೆ. ಆವಾಗ ಲಕ್ಷ್ಮಿಗೆ ಅಹಂಕಾರ ಇಳಿದು ತನ್ನದಂಥ ಯೋಗ್ಯತೆಯ ಸ್ಥಿತಿಯೂ ಸ್ಪಷ್ಟ ಕಲ್ಪನೆಯಾಗಿ ಹಾಗೂ ಆ ಲಕ್ಷ್ಮಿ ಅದರಲ್ಲಿ ನೆಲೆಸುವುದಕ್ಕೆ ಒಪ್ಪಿಕೊಂಡದ್ರಿಂದ ಇವತ್ತು ಭಾರತೀಯರಿಗೆ ಸಗಣಿ ಅತ್ಯಂತ ಪವಿತ್ರ ಅನಿಸಲ್ಪಡ್ತದೆ. ಹಾಗಾದ್ದರಿಂದ ಮನೆಯ ಎದುರನ್ನು ಲಕ್ಷ್ಮಿಯ ಸಾಂಕೇತಿಕವಾದಂಥ ಸಗಣಿಯ ಮುಖಾಂತರ ಸಾರಿಸಿ ರಂಗವಲ್ಲಿಯನ್ನು ಬರೆದು ಲಕ್ಷ್ಮಿಯ ಸ್ವಾಗತಕ್ಕಾಗಿ ಸಿದ್ಧಪಡಿಸಿ ಅದಕ್ಕೆ ಮನೆಯನ್ನೆಲ್ಲ ಅಲಂಕರಿಸಿ ಸಿದ್ಧಪಡಿಸಿಕೊಂಡು ನಾವು ಶುಚಿರ್ಭೂತರಾಗಿ ಆ ದಿವಸ ಶುಚಿರ್ಭೂತರಾಗಿದ್ದುಕೊಂಡು ಒಳ್ಳೆಯ ಅಲಂಕಾರಗಳನ್ನು ಮಾಡಿಕೊಂಡು ಲಕ್ಷ್ಮಿಯ ಸ್ವಾಗತಕ್ಕಾಗಿ ಸಿದ್ಧರಾಗಿದ್ದುಕೊಂಡು ಭಕ್ಷ್ಯಭೋಜ್ಯಗಳನ್ನು ತಯಾರು ಮಾಡಿ ಲಕ್ಷ್ಮಿಯ ಪೂಜೆ ಮಧ್ಯಾಹ್ನದಿಂದ ಆರಂಭಿಸಿ ರಾತ್ರಿಯವರೆಗೂ ಮುಂದುವರಿಸ್ತಾ ಇದ್ದು ರಾತ್ರಿ ಲಕ್ಷ್ಮಿಯನ್ನು ಸಂಭ್ರಮದಿಂದ ದೀಪಗಳ ಮುಖಾಂತರ ಆಕೆಯನ್ನು ಆಹ್ವಾನಿಸಿದ್ದು. ಮುಂಜಾನೆ ರಂಗೋಲಿಯಿಂದ ಅಲಂಕಾರದಿಂದ, ರಾತ್ರಿ ದೀಪಗಳಿಂದ. ಯಾಕೆಂದರೆ ಲಕ್ಷ್ಮಿ ಬರುವಾಗ ನಾವೆಲ್ಲ ಬಹಳ ಬೆಳಕಿನಿಂದ ಸಂತುಷ್ಟರಾಗಿರಬೇಕು. ಹಾಗಾದ್ರಿಂದ ಆಕೆಯನ್ನು ದೀಪದ ಮುಖಾಂತರ ಕರೆಯಬೇಕು ಅನ್ನೋದು ಒಂದು ಕಾರಣ. ಅಲ್ಲದೆ ಹಿರಿಯರು ಕಳಿಸಿಕೊಡುವುದು ಅಮಾವಾಸ್ಯ ದಿವಸ ಅವರು ಪೂರ್ಣವಾಗಿ ಪಿತೃಲೋಕಕ್ಕೆ ಹೋಗುವುದಾದಂತಹ ಕಾಲವಾದ್ದರಿಂದ ಅವರಿಗೂ ಹಾಗೆ ದೀಪದ ಮುಖಾಂತರ ತೋರುವುದರ ಮುಖಾಂತರ ದಾರಿಯಾಗಿ ಇದು ಹೋಗಿ ಅಂತ ಸಂಭ್ರಮದಿಂದ ಬೀಳ್ಕೊಳ್ತಾ ಇದ್ದೇವೆ ಅಂತ ಅವರನ್ನು ಕಳಿಸುವುದು, ಲಕ್ಷ್ಮಿಯನ್ನು ಆಹ್ವಾನಿಸುವುದು. ಮತ್ತು ಅದೇ ದಿನ ಬಲಿ ಆತ ಒಂದು ರೀತಿಯಲ್ಲಿ ವಿಶ್ವಜಿತ್ ಯಾಗವನ್ನು ಮಾಡುವುದರ ಮುಖಾಂತರ ಅಕಾಲದಲ್ಲಿ ಇಂದ್ರ ಪದವಿಗಾಗಿ ಹಾರೈಸಿದ. ಅದಕ್ಕೊಂದು ನಿಯಮವನ್ನು ಕೊಟ್ಟಿದ್ರು. ಇಂದ್ರನ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಇಂದ್ರ ಆಗಬೇಕು ಅಂತ. ಈ ಮನ್ವಂತರದಲ್ಲಿ ಬೇರೊಬ್ಬ ಇಂದ್ರನಿದ್ದಾವಾಗ ಅವ ಅಕಾಲದಲ್ಲಿ ತಾನು ಹೋಗಬೇಕು ಅಂತ ಬಯಸಿದಾಗ ಇದೊಂದು ನಿಯಮ ಬಾಹಿರ, ಅದಾಗಬಾರದು ಅನ್ನೋದಕ್ಕೋಸ್ಕರ ಅವನನ್ನು ಕೊಲೆ ಮಾಡಲಿಲ್ಲ, ವಧೆ ಮಾಡಲಿಲ್ಲ. ಆತನನ್ನು ಪಾತಾಳಕ್ಕೆ ತಳ್ಳುವುದರ ಮುಖಾಂತರ ಅಲ್ಲಿ ಲೋಕದ ಸುಭಿಕ್ಷೆಗೆ ಕಾರಣನಾದ ಒಂದು ವ್ಯವಸ್ಥೆಯ ಸುಸ್ಥಿತಿಗೆ ಕಾರಣನಾದ ವಿಷ್ಣು ವಾಮನನಾಗಿದ್ದ ತ್ರಿವಿಕ್ರಮನಾಗಿ ಬಲಿಯನ್ನು ಪಾತಾಳ ಕಟ್ಟಿದ ಅನ್ನುವುದ ಕಾರಣಕ್ಕಾಗಿ ಬಲಿಪಾಡ್ಯವಾಗಿ ಅದನ್ನು ಸಂಭ್ರಮಿಕವಾಗಿ ಮುಂದಿನ ದಿನ ನಾವು ಆಚರಿಸುವುದಕ್ಕೆ ಪೂರ್ವಭಾವಿಯಾಗಿ ಬಲೀಂದ್ರ ಪೂಜೆ ಅಂತ ಬಲಿಯ ಚಿತ್ರವನ್ನು ಬರೆದು, ವಾಮನ ಚಿತ್ರವನ್ನು ಬರೆದು ಅಲ್ಲಿ ಸ್ವಸ್ತಿಕೆಯನ್ನಿಟ್ಟು ಅಲ್ಲಿ ಅಲಂಕರಿಸಿ ಬಲಿಯನ್ನು ಬಲೀಂದ್ರನಾದಂತಹ ವಾಮನನನ್ನು ಪೂಜಿಸುವುದು, ತ್ರಿವಿಕ್ರಮ ಸ್ವರೂಪಿಯಾಗಿ ಪೂಜಿಸುವಂತಹ ದಿನ ಆ ದಿವಸ. ಅದಕ್ಕೆ ಬಲೀಂದ್ರ ಪೂಜೆ. ಬಲಿಯನ್ನು ನಾನು ನಿಜವಾಗಿ ಸಜ್ಜನನಾಗಿ ವಿಷ್ಣು ಭಕ್ತನೂ ಆಗಿದ್ದಾತ. ಯಾಕಂದರೆ ಆತ ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಮಗ, ಪ್ರಹ್ಲಾದನ ಮೊಮ್ಮಗ. ಆತ ಮಹಾವಿಷ್ಣು ಭಕ್ತನಾಗಿದ್ದಾದ್ದರಿಂದ ನಿನ್ನ ಭಕ್ತನಾಗಿ ನನಗೆ ಈ ರೀತಿಯಾದಂಥ ದುರಂತ ಆಯ್ತಲ್ವ ಅಂತೇಳಿ, ಇಲ್ಲ ಹಾಗೇನಿಲ್ಲ, ನಿನ್ನ ತಪ್ಪಿಗಾಗಿ ಮಾತ್ರ ಈ ಶಿಕ್ಷೆ ಕೊಟ್ಟಿದ್ದೇನೆ ಮಗು. ಆದರೆ ಭೂಲೋಕದಲ್ಲಿ ನೀನು ಆಡಳಿತ ಮಾಡ್ತಾ ಇದ್ದಿ, ಇದಕ್ಕೆ ಬರಬಹುದು ನೀನು ಪ್ರತಿ ವರ್ಷ ಈ ದಿನ ನೀನು ಭೂಲೋಕಕ್ಕೆ ಬರುವುದಕ್ಕೆ ನಿನಗೆ ಪೂರ್ವಭಾವಿಯಾದಂಥ ವ್ಯವಸ್ಥೆಯ ದಿನ ಇದಾದ್ದರಿಂದ ನೀನು ಈ ದಿವಸ ಭೂಲೋಕಕ್ಕೆ ಬಂದು ನಿನ್ನ ಪ್ರಜೆಗಳನ್ನೆಲ್ಲ ನೋಡಿ ಹೋಗು ಅನ್ನುವ ಕಾರಣಕ್ಕೋಸ್ಕರ ಬಲೀಂದ್ರ ಆ ದಿವಸ ಬರ್ತಾನೆ ಅನ್ನೋದರಿಂದ ಬಲೀಂದ್ರ ಪೂಜೆ ಎನಿಸಲ್ಪಡ್ತದೆ. ಬಲಿಪಾಡ್ಯದ ದಿವಸ ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತುವುದರ ಮುಖಾಂತರದಲ್ಲಿ ಮುಸುಲಧಾರೆಯಾಗಿ ಇಂದ್ರನದಂಥ ಅಹಂಕಾರವನ್ನು ಮಳೆಯನ್ನು ಸುರಿಸುತ್ತಿದ್ದಂಥ ಇಂದ್ರನ ಅಹಂಕಾರವನ್ನು ಮುರಿದ ದಿನ ಆದದ್ರಿಂದ ಗೋವರ್ಧನೋದ್ಧಾರದ ಮುಖಾಂತರ ಗೋವುಗಳಿಗೆಲ್ಲ ಬೇಕಾಗುವಂಥ ಲೋಕ ಕಲ್ಯಾಣದ ವ್ಯವಸ್ಥೆಯನ್ನು ಮಾಡಿದ ಅನ್ನೋದ ಕಾರಣಕ್ಕೋಸ್ಕರ ಆ ದಿವಸ ನಾವು ಗೋಪೂಜೆ ಮಾಡಿ ಗೋವುಗಳನ್ನೆಲ್ಲ ಅಲಂಕರಿಸಿ ವಿಭಿನ್ನವಾದಂಥ ಸ್ಥಿತಿಯಲ್ಲಿ ಅವರಿಗೆಲ್ಲ ಅಲಂಕಾರ ಮಾಡಿ ಗೋವಿನಲ್ಲಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ಪೂಜೆ ಮಾಡುವ ದಿನ ಆ ದಿವಸ ಗೋಪೂಜೆ. ರಾತ್ರಿ ತುಳಸಿ ಪೂಜೆಯು ಪ್ರಾರಂಭ ಆಗ್ತದೆ. ಯಾಕೆ ತುಳಸಿಯು ವಿಷ್ಣು ಪತ್ನಿಯಾಗಿ ಲೋಕ ಕಲ್ಯಾಣದಾಯಕಿ ಅನ್ನುವ ಕಾರಣಕ್ಕೋಸ್ಕರ ತುಳಸಿ ಪೂಜೆ ನಡೆಯುವ ಪ್ರಾರಂಭವು ಆ ದಿವಸ ನಡೀತದೆ. ಹೀಗೆ ಈ ಹಬ್ಬದ ವೈಶಿಷ್ಟ್ಯಗಳೆಲ್ಲ ಇದ್ದಾವೆ. ಗುರುಜಿಯವರು ಇಷ್ಟೊತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶಿಯಿಂದ ಹಿಡಿದು ಬಲಿಪಾಡ್ಯಮಿ ದಿನ ಯಾವ ರೀತಿಯಾಗಿ ನಾವು ದೀಪಾವಳಿಯನ್ನು ಆಚರಣೆ ಮಾಡಬೇಕನ್ನುವ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಕೃತಜ್ಞತೆಗಳು. ನಮಸ್ಕಾರ.
ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಇರುತ್ತೆ. ನಾವು ಸಾಮಾನ್ಯವಾಗಿ ದ್ವಾದಶಿ ದಿನದಿಂದ ಹಿಡಿದು ಕೂಡ ಬಲಿಪಾಡ್ಯಮಿ ದಿನದಲ್ಲೂ ಕೂಡ ಯಾವ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ಸಡಗರದಿಂದ ಇದನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ನೋಡಿದ್ರಲ್ಲ. ಇದು ದೀಪಾವಳಿ ದಾರಿ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.